ಪೊದ್ದು ದಿನ ಎಷ್ಟೊತ್ತಿಗೆದ್ದೊಳ್ತೀಯ ನೀನು? ಕಾದು 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 ಬೇಜಾರಾಗೋಗ್ಬಿಡ್ತು ನನಗಂತೂ. ಪೊದ್ದು ಇದೊಂದು ಸಲ ಸಹಾಯ ಮಾಡಿಕೊಡು. ನಾನು ಹೆಂಗೋ ನನಗೆ ಶಾಂತಿ ಸಿಗಂಗೆ ಮಾಡಿಕೊಡು ಸಾಕು. ನನಗೆ ಯಾಕೋ ನನಗೆ ಶಾಂತಿನೇ ಸಿಗ್ತಾಯಿಲ್ಲ. ನಾನು ಹೊಂಟೋಗ್ಬಿಡ್ಬೇಕು, ಈ ಭೂಲೋಕದಿಂದ ಹೊಂಟೋಗ್ಬಿಡ್ಬೇಕು. ಆದರೆ ನಾನು ಮುಕ್ತಿ ಕೊಡ್ಸೋರು ಯಾರೂ ಇಲ್ಲ. ಮೊದಲು ನನ್ನ ಗಂಡನ ಹತ್ರ ಹೋದೆ, ನನ್ನ ಗಂಡನೂ ಮುಕ್ತಿ ಕೊಡ್ಸೋಕ್ಕಾಗಲಿಲ್ಲ ಅವನ ಕೈಲಿ. ನನ್ನ ಸೊಸೆ ಐಶ್ವರ್ಯ ಅವಳ ಹತ್ರಕ್ಕೆ ಹೋದೆ, ಅವಳೂ ಮುಕ್ತಿ ಕೊಡ್ಸೋಕ್ಕಾಗಲಿಲ್ಲ. ಆದರೆ ಇವಾಗ ನಿನ್ನ ಹತ್ರ ಬಂದಿದ್ದೀನಿ, ನಿನ್ನ ಮ್ಯಾಲೆ ನಂಬಿಕೆ ಇಟ್ಬಿಟ್ಟು ಬಂದಿದ್ದೀನಿ. ನೀನಾದ್ರೂ ನಾನು ಮುಕ್ತಿ ಕೊಡಿಸ್ಬೋದು, ಮುಕ್ತಿ ಕೊಡಿಸು. ನೀನು ಈ ಋಣನ ನಾನು ಸಾಯೋ ಗಂಟ ಮರೆಯೋಕ್ಕಿಲ್ಲ ಕಣ್ಬೋದು, ಸಾಯೋ ಗಂಟ ಮರೆಯೋಕ್ಕಿಲ್ಲ. ನನಗೆ ನೀನು ಮುಕ್ತಿ ಕೊಡಿಸ್ಲೇಬೇಕು. ನೀನು ಹೇಳಿದ ಕೆಲಸ ಎಲ್ಲನೂ ಮಾಡ್ತೀನಿ, ನೀನು ಏನು ಕೇಳಿದ್ರೂ ಕೊಡ್ತೀನಿ. ನನಗಂತೂ ಮುಕ್ತಿ ಕೊಡಿಸ್ಬಿಡು ಕಣ್ಬೋದು, ಮುಕ್ತಿ ಕೊಡಿಸ್ಬಿಡು. ಇವ್ರು ಎಲ್ಲೋದ್ರಪ್ಪ? ಅಯ್ಯೋ ಬೆಳಿಗ್ಗೆ ಎಲ್ಲೋದ್ರು ರೀ? ರೀ ಎಲ್ಲೋದ್ರಿ ಬೆಳಿಗ್ಗೆನೇ? ಅಯ್ಯೋ ಕಣ್ಣು ಬಿಡೋಕ್ಕಿಲ್ಲ, ಆಗಲೇ ಹೊಲಾಗಿಲ್ಲ ಅಂತ ಓಡಂಟೋಗ್ಬಿಟ್ಟಿರ್ತಾರೆ. ನಿಮ್ಮ ಅಮ್ಮ ಅಂತೂ ಬಡ್ಕೊಂಡಿದ್ದು ಮಕ್ಕನಾಗೇನಿಯ ಬಡ್ಕೊಂತ ಇರ್ತದೆ. ನಿಮ್ಮ ಅಮ್ಮ ವಯಸ್ಸಾಗೆ ಸಿದ್ದೆ ಬರೋಕ್ಕಿಲ್ಲ ಅಂದರೆ ನಮಗೂ ಬರೋಕ್ಕಿಲ್ವಾ? ನಿಮ್ಮದೇ ಮನೆ ಕಳನ ಅಂದರೆ? ಪೊದ್ದು ಪೊದ್ದು ಅತ್ತೆ ಸುಮ್ಕೋ ಆಗ್ರತೆ ಅತ್ಲಾಗೆ 5 ಗಂಟೆಯಿಂದ ನೀವು ಶುರು ಮಾಡ್ಕೊಂತೀರಾ. ನಿಮ್ಗೇನು ನಿದ್ದೆ ಬರೋಕ್ಕಿಲ್ಲ ಅಂತಾರೆ, ನನಗೂ ನಿದ್ದೆ ಬರೋಕ್ಕಿಲ್ವಾ? ಅಯ್ಯೋ ನನಗಂತೂ ನಿದ್ದೆ ಗಾಢ ನಿದ್ದೆ ಬಂದ್ಬಿಟ್ಟೈತೆ ನನಗಂತೂ. ನಾನು ಮನಿಕೋಬೇಕು, ಇನ್ನೂ ಅರ್ಧ ಗಂಟೆ ಎದ್ದೊಳಕ್ಕಿಲ್ಲ. ಪೊದ್ದು ಎದ್ದೊಳ್ ಪೊದ್ದು, ಪೊದ್ದು. ಅಯ್ಯೋ ಅತ್ತೆ ನಿಮ್ಮ ಕಾಟ ಅಂತೂ ನಂಗೆ ತಡ್ಕೊಳಕ್ಕಿಲ್ಲ ಬಿಡಿ. ಅಯ್ಯೋ ನಿಮ್ಮದೇ 10 ನಿಮಿಷ ಮನೆ ಕಳನಿ ಅಂದರೆ ಬಿಡೋಕ್ಕೆ ಇಲ್ವಲ್ಲ ನೀವು? ಕಾಪಿ ಮಾಡ್ತಿದ್ನಪ್ಪ ಬಂದು. ಅಯ್ಯೋ ಅತ್ತೆ ಅತ್ತೆ ರೀ ರೀ, ಅಯ್ಯೋ ಈ ದೆಯ್ಯ ಮನೆ ಒಳಗಡೆಗೆ ಬಂದ್ಬಿಟ್ಟೈತಲ್ಲಪ್ಪ. ಅತ್ತೆ ಅತ್ತೆ ರೀ, ದೆಯ್ಯ ನೀನ ಈ ಸತ್ತು ನನ್ವೆ ಪದ್ದಿ 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 ಅಂತ ಎದ್ದೊಳಿಸಿದ್ದು? ಕಣ್ಪೊದ್ದು ನಾನೇ ನೀ ಎದ್ದೋಳ್ಸಿದ್ದು ನಿನ್ನ. ಬೇಜಾರು ಮಾಡ್ಕೋಬೇಡ ಕಣ್ಪೊದ್ದು, ನನಗೆ ಮುಕ್ತಿ ಸಿಗಬೇಕು. ನಂಗೆ ಮುಕ್ತಿ ಅನ್ನೋದೇನೇ ಸಿಗ್ತಾ ಇಲ್ಲ. ಹೆಂಗಾರ ಮಾಡ್ಬಿಟ್ಟು ನೀನು ಮುಕ್ತಿ ಕೊಡಿಸ್ಬಿಡು ನನಗೆ. ಓಯ್ ಇದೇ ನಿಂಬೆಕಾಯಿ ಕೊಡಿಸು, ಈರುಳ್ಳಿ ಕೊಡಿಸು, ನಂಗೆ ಮುಕ್ತಿ ಕೊಡಿಸು ಅಂತ ಕೇಳ್ತಿದೀಯಲ್ಲ. ದಯವಿಟ್ಟು ನನ್ನನ್ನು ಇಲ್ಲಿಂದ ಬಿಟ್ಬಿಟ್ಟು ಹೊಂಟೋಗ್ಬಿಡು ನೀನು. ಒಳ್ಳೆ ಫ್ರೆಂಡ್ ಹುಡುಕ ಬರೋಕ್ಕಿಲ್ವ ನನ್ನ? ಹಂಗೆ ಹುಡುಕ ಬತ್ತೀಯಲ್ಲ ನೀನು. ಪಾರಿ ಜಯಕ್ಕಂಗಿನ ಶಾನೆ ನನ್ನ ಹಿಂದೆ ಬೀಳಕ್ಕೆ ಶುರು ಮಾಡ್ಕೊಬಿಟ್ಟಲ್ಲ ನೀನು. ನಿನ್ನ ಕಣ್ಣು ನಾನೇ ಕಾಣ್ಬೇಕಿತ್ತ, ಯಾರ್ಯಾರು ಸಿಗ್ಲೇ ಇಲ್ವಾ? ಎಸ್ಕೇಪ್. ಪದ್ದು ಪದ್ದು ಈ ವಯಸ್ಸಾಗಿರೊಳಗೆ ಮುಕ್ತಿ ಕೊಡಿಸ್ಕೊಂಡು ಪದ್ದು, ಮುಕ್ತಿ ಕೊಡಿಸು. ಇದ್ಯಾಕ್ಲೆ ಬೆಳಿಗ್ಗೆ ನೀ ಒಳ್ಳೆ ಗರ ಬಡ್ದೊಳಗೆ ನಿಂತ್ಕೊಬಿಟ್ಟಿದ್ಯಲ್ಲ, ಏನಾಯ್ತೆ? ಗರ ಬಡ್ದಂಗೇನು ಗಾರನೇ ನೀ ಬಂದ್ಬಿಟ್ಟು ಬಡ್ದ್ಬಿಟ್ಟೈತೆ ಕಣ್ಲೆ ನನಗೆ. ಏನಂತ ಹೇಳಲೆ, ಏನಂತ ಹೇಳಿ ಪಾರಿ ನಿನಗೆ? ಅದೇ ಸಾವ್ಕಾತಿ ಅವ್ರ ಅಕ್ಕ ಅಂದರೆ ಸಾವ್ಕಾರು ಅವ್ರ ಮೊದಲನೇ ಎಂಟ್ರಿ ಇದ್ಲಲ್ಲ, ಅಯ್ಯಮ್ಮ ಹೋಗಿ 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 ನನ್ನಿಂದ ಬಿದ್ದುಬಿಟ್ಟವಳು ಕಣ್ಲೆ, ನನ್ನಿಂದ ಬಿದ್ದುಬಿಟ್ಟವಳೆ. ಮುಕ್ತಿ ಕೊಡಿಸು ಮುಕ್ತಿ ಕೊಡಿಸು ಅಂತ ಹೇಳ್ಬಿಟ್ಟು. ಏ ಪೊದ್ದಿ ತಮಾಷೆ ಮಾಡಕ್ಕೂ ಇತಿ ಮಿತಿಲ್ವ ನಿಂಗೆ? ಅಯ್ಯ ಬಾ ಸುಮ್ಕೆನಿಯ ಬಾ. ಅಣಬೆ ಎಲ್ಲ ಸಿಗ್ತಾವಂತೆ ಇವಾಗ. ಹೊಲ್ತಕ್ಕಂಗೆ ಅಡ್ಡಾಡ್ಕೊಂಬಿಟ್ಟು ಕಿತ್ಕೊಂಬಿಟ್ಟು ಬರೋಣ. ಒಂಚೂರು ಅಣಬೆ ಸಾರನ ಮಾಡ್ಬೋದಿತ್ತು. ಲೇ ನಾ ದೇವ್ರಣ ಇಟ್ಬಿಟ್ಟು ಹೇಳ್ತಾ ಇದ್ದೀನಿ, ದೆಯ್ಯ ನನ್ನಿಂದ ಬಿದ್ದೈತೆ ಅಂತ ಹೇಳಿದ್ರೆ ನೀನು ನಂಬಕ್ಕೆ ಇಲ್ವಲ್ಲ? ಆ ಸಾವ್ಕಾತಿ ಅವಳು ಇರ್ಲಿಲ್ವೇ ಅವಳೊಬ್ಳು ಅಯ್ಯಮ್ಮ, ಅದೇ ನನ್ನ ಐಶ್ವರ್ಯನ ಅತ್ತೆ. ಅಯ್ಯಮ್ಮ ನನ್ನಿಂದ ಬಿದ್ದೊಳು ಕಣ್ಲೆ, ಮುಕ್ತಿ ಕೊಡ್ಸು ಅಂತ ಹೇಳ್ಬಿಟ್ಟು. ಸಾಕು ಕಣ್ಲೆ ಸಾಕು, ನಾವೇನು ಎದುರುಕೊಳ್ಳಲ್ಲ ಇವಾಗ. ನೀನು ಬೆಳಿಗ್ಗೆ ನೀ ತಮಾಷೆ ಮಾಡಕ್ಕೆ ಬರಬೇಡ. ಸಾರಿಗೆ ಏನೂ ಇಲ್ಲ, ಹೋಗೊಂದು ಇಡೀ ಸೊಪ್ಪು ಇಲ್ಲ ಅಣಬೆ ಸಿಕ್ಕಿದ್ರೆ ಅಣಬೆ ಕಿತ್ಕೊಂಡ್ಬಿಟ್ಟು ಬಂದು ಅಣಬೆ ಸಾರು ಮಾಡೋದು, ಸೊಪ್ಪಿನ ಸಾರು ಮಾಡೋದು ನೋಡೋಣ ಬಾ. ನನ್ನ ಗಂಡ ಬೊಂಬಡಿ ಹೊಡಿತಾವ್ ಸುಮ್ಕೇನಿಯ. ಅಯ್ಯೋ ನಿಮ್ಗೆ ನಮ್ಮ ಹೊಟ್ಟೆ ತುಂಬೈತೆ, ಅದಕ್ಕೆ ಬಂದ ತಕ್ಷಣ ತಮಾಷೆಯೇ ಶುರು ಮಾಡ್ತೀಯ. ಓ ನಮ್ಗಲ್ಲಿ ಹೊಟ್ಟೆ ತುಂಬಬೇಕಲ್ಲ. ನಡಿ ನಡಿ ಬಿರ್ನ ಹೋಗೋಣ. ಲೈ ಮನೆಯಾಳಿ ನಾನು ಯಾಕಲೇ ಸುಳ್ಳು ಹೇಳಿ? ಒಂದು ಕಿತ ಹಂಗೆ ಹಿಂದಕ್ಕೆ ತಿರುಗ್ಬಿಟ್ಟು ನೋಡು, ನಿಂದು ಬೋರಿ ಇದೆ ಆಯ್ತು ತಗ. ಅಯ್ಯೋ ಕಪಡಿ ದೆಯ್ಯ ದೆಯ್ಯ ಪದ್ದಿ ಪದ್ದಿ ದೆಯ್ಯ, ಏನೇ ಇಷ್ಟು ದೊಡ್ಡದಾಗೈತಲ್ಲೇ ದೆಯ್ಯ. ನಾನೇನು ಇಷ್ಟೊತ್ತು ನಿಂಗೆ ಇಂಗ್ಲೀಷಾಗಿ ಹೇಳಿದ್ನ? ನಾನು ಕನ್ನಡದಾಗೆ ತಾನೇ ಹೇಳಿದ್ದೆ ದೆಯ್ಯ ದೆಯ್ಯ ಅಂತ ಹೇಳ್ಬಿಟ್ಟು. ನೀನೇನು ಕೇಳ್ದ? ನಾನು ಬೆಳಗ್ಗೆಯಿಂದನೂ ಕೇಳ್ತಾನೇ ಇದ್ದೀನಿ ಈ ದೆಯ್ಯದ ಕಥೆಯ, ನೋಡ್ತಾನೇ ಇವ್ನಿ. ನೀನು ಒಂಚೂರು ನೋಡು.
ಇಲ್ಲ ಕಣ್ಪದ್ದಿ ಆಗಕ್ಕಿಲ್ಲ. ಭಯ ಆಯ್ತೈತ್ ನೀನು ಹೇಳ್ದಾಗ ತಮಾಷೆ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ಆದ್ರೆ ನಿಜವಾಗೂ ದೆಯ್ಯ ಐತೆ ಅಂತ ಗೊತ್ತಿರಲಿಲ್ಲ ನನಗೆ. ನಿಜವಾದ ದೆಯ್ಯ ನೋಡ್ಬಿಟ್ಟು ಭಯ ಆಯ್ತಾಯ್ತು ಕಣ್ಲೆ. ಪೊದ್ದು ಪೊದ್ದು ನನ್ನ ಮಾತು ಕೇಳು, ನನಗೆ ಮುಕ್ತಿ ಕೊಡಿಸು, ನಂಗೆ ಮುಕ್ತಿ ಕೊಡಿಸು. ನನ್ನ ಮಗನ ಸಂಸಾರ ಒಂದು ಸರಿ ಮಾಡಿಬಿಟ್ಟು ಆ ಸಾವುಕಾತಿನೂ ನನ್ನ ಜೊತೆ ಕಳಿಸ್ಬಿಡು. ನಾನುವೇ ಸಾವುಕಾತಿನ ಕರ್ಕೊಂಡು ಹೊಂಟೋಗ್ಬಿಡ್ತೀನಿ. ಅಯ್ಯೋ ಲೇ ಪದ್ದಿ, ಅದೇನೋ ಕಳಿಸ್ಬೇಕು ಅಂತ ಹೇಳ್ತಾ ಇತ್ತಲ್ಲ ಸಾವುಕಾತಿನ, ಕಳಿಸ್ಕೊಟ್ಬಿಡೆ. ಲೇ ಮನೆಯಾಳಿ, ಕಳಿಸ್ಕೊಡೋದು ಅಂತಂದ್ರೆ ಕೊಲೆ ಮಾಡೋದು ಅಂತಾನೆ. ಕೊಲೆ ಮಾಡ್ಬಿಟ್ಟು ದೆಯ್ಯ ಮಾಡು ಅಂತ ಹೇಳ್ಬಿಟ್ಟು ಕೇಳ್ತಿರೋದು. ನೋಡ್ಪದ್ದು, ನೀನು ನನಗೆ ಸಹಾಯ ಮಾಡು. ನನಗೆ ಏನು ಬೇಕೋ ಕೇಳು, ಆ ಸಹಾಯ ಎಲ್ಲನೂ ಮಾಡ್ತೀನಿ. ಆದರೆ ದಯವಿಟ್ಟು ನೀನು ನನ್ನ ಕೈ ಬಿಡ್ಬೇಡ, ನನ್ನ ಸಹಾಯ ಮಾಡು. ಅಯ್ಯೋ ಪಾರಿ, ಎಸ್ಕೇಪ್. ಯಪ್ಪ ಸದ್ಯ ಆ ದೆಯ್ಯ ಇಲ್ಲೆಲ್ಲೂ ಇಲ್ಲ. ಹಬ್ಬ ಲೇ ಪದ್ದಿ, ಎತ್ತಲಿಂದ ಎತ್ತಿದ್ರು ಯಾಕ್ಲೆ ಎಲ್ಲ ದೆಯ್ಯಗಳು ನಿನ್ನಿಂದನೇ ಬಿದ್ದುಬಿಡ್ತಾವಲ್ಲೇ. ಹಾ, ಅವತ್ತಿಂದನೂ ಹಂಗೇನಿಯ ಹುಷಾರಾಗಿರೇ. ಅಯ್ಯೋ ಹೋಗೆ, ಅದೇನು ಕರ್ಮವೋ ಏನೋ. ನನಗಂತೂ ಎಲ್ಲ ದೆಯ್ಯ ನನ್ನ ತಾಯಿ ಅಟ್ಕಾಯಿಸ್ಕೊಂತವೆ. ನನಗೂ ಸಾಕಾಗೋಗ್ಬಿಟ್ಟೈತೆ. ಅಯ್ಯೋ ದೆಯ್ಯನೇ ಕಾಣಿಸ್ಕೊಡ್ತ್ಕೊಂಡಿಗೆ. ಹಂಗೇನಾರ ಕಣ್ಣು ಬಟ್ಟೆ ಕಟ್ಕೊಬಿಡ್ಬೇಕು. ಅಪ್ಪ ಮೊದಲು ಅಣಬೆ ಹುಡ್ಕು, ಇಲ್ಲ ನಾನು ಎಲ್ದಾಗ ಬಿಟ್ಟವೇನು. ಹುಡಿಕೊಂಡು ಬಿರ್ನ ಹೊಂಟೋಗ್ಬಿಡನ್ ಮನೆಗೆ. ಗಾಳಿ ಆಂಜನೇಯ ಸ್ವಾಮಿ ತಕ ಹೋಗ್ಬಿಟ್ಟು ತಾಯ್ತನನ್ನ ಕಟ್ಟಿಸ್ಕೊಂಡ್ಬಿಟ್ಟು ಬರಬೇಕು. ಆ ಕೆಲಸ ಫಸ್ಟ್ ಮಾಡಬೇಕು. ಅಲ್ಲಿ ನೋಡೆ ಹಿಂದೆಗಡೆ. ಪದ್ದು ಪದ್ದು, ತಗೊಳವ ತಗ. ಒಲೆ ಎಲ್ಲ ಹುಡುಕಿದ್ರೂ ಇಷ್ಟೇ ಅಣಬೇರೆನೇ ಸಿಕ್ಕಿದ್ದು. ಏನು ಮಾಡೋಕ್ಕಾಗ್ತದೆ. ತಗೊಂಡು ಮನೆಗೆ ಅಡುಗೆ ಮಾಡ್ಕೊಂಡು ಚೆನ್ನಾಗಿ ತಿನ್ನು. ಅಯ್ಯೋ ಪದ್ದು, ಏನೂ ಅಣಬೆಗಳು ಕಿತ್ಕೊಳಂಗ ಆಗ್ಬಿಡ್ತಲ್ಲೇ. ಅದಕ್ಕೆ ನಮ್ಮ ಹೊಲ್ದಾಗ ಅಣಬೆಗಳೇ ಸಿಗ್ತಾ ಇಲ್ಲ. ಹೊಸಿ ಬಾಯಿ ಮುಚ್ಚೆ. ನೋಡು, ನೀನು ಬೇಡ, ನೀನು ಅಣಬೆಡು ಬೇಡ. ದಯವಿಟ್ಟು ನಮ್ಮ ಪಾಡೋಗಿ ಬಿಟ್ಬಿಡು. ನಮ್ಮ ಪಾಡು ನಾವು ನಿಮ್ದೆ ಹೊಂಟ ಹೋಗ್ಬಿಡ್ತೀವಿ ಎಲ್ಗನ. ಇದು ಯಾಕೆ ಹಿಂಗೆ ಬಂದ್ಬಿಟ್ಟು ಕಾಟ ಕೊಡ್ತಾ ಇದೆಯಾ? ಅಣಬೆ ಬೇರೆ ಕಿತ್ಕೊಡ್ತೀಯಾ? ನಮ್ಗೆ ಗೊತ್ತು ನಾವು ಹೆಂಗೆ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು. ದಯವಿಟ್ಟು ಇಲ್ಲಿಂದ ಹೋಗು. ಸುಮ್ಮನೆ ತಗಪದ್ದು, ಸುಮ್ಮನೆ ನೀ ಇದನ್ನು ತಗೊಂಬಿಟ್ಟು ನನಗೊಂಚೂರು ಸಹಾಯ ಮಾಡು. ನಾನು ಹೇಳಿದ್ನಲ್ಲ, ನಿಂಗೇನು ಕೆಲಸ ಬೇಕೋ ಕೇಳು, ಎಲ್ಲ ನಾನು ಮಾಡ್ತೀನಿ. ಆದರೆ ನನಗೆ ನೀನು ಮುಕ್ತಿ ಕೊಡಿಸ್ಬೇಕು. ಆ ಸಾವುಕತ್ತಿಗೂ ಆ ಸಾವುಕತ್ತಿ ಮಗಳಿಗೂ ಒಂದು ಗತಿ ಕಾಣಿಸ್ಬಿಟ್ಟು ಅವಳೊಬ್ಬಳನ್ನ, ಆ ಸಾವುಕತ್ತಿನೊಬ್ಬಳನ್ನ ನನ್ನ ಜೊತೆ ಕಳಿಸ್ಕೊಟ್ಬಿಡು. ಕರ್ಕೊಂಡು ಹಂಗೆ ಹೊಂಟೋಗ್ಬಿಡ್ತೀನಿ. ಈ ಕಡೆ ತಿರ್ಗುನೂ ನೋಡೋಕ್ಕಿಲ್ಲ. ಸುಮ್ಮನೆ ನನಗೆ ಯಾರೂ ಮುಕ್ತಿ ಕೊಡ್ಸೋಕ್ಕೆ ತಯಾರಿನೇ ಇಲ್ಲ. ಆದರೆ ನೀನು ಚೆನ್ನಾಗಿ ಮುಕ್ತಿ ಕೊಡಿಸ್ತೀಯ ಅಂತ ನನಗೆ ಗೊತ್ತು. ಅದಕ್ಕೆ ನಿನ್ನ ಹತ್ರ ಬಂದಿರೋದು. ತಗ ಅಣಬೆ ನೋಡು, ಇಡೀ ಹೊಲ್ದಾಗ ಎಷ್ಟು ಅಣಬೆ ಅವೋ ಎಲ್ಲ ಇದ್ರಾಗವೆ. ತಗ ಸಾರು ಮಾಡಿ ತಗ. ನಿನ್ನ ಗಂಡ ಅವನೇ, ನಿನ್ನ ಮಗ ಅವನೇ, ಎಲ್ಲ ಅವರೇ. ಎಲ್ಲ ಬಿಟ್ಬಿಟ್ಟು ಇದು ಯಾಕೆ ಮೂರು ಹೇಳು. ನಾನು ಯಾರು ಅಂತಾನೇ ಗೊತ್ತಿಲ್ಲ. ಅದು ಯಾಕೆ ನನ್ನಿಂದ ಬಿದ್ದಿದೆಯಾ ನೀನು? ನನಗೆ ಗೊತ್ತಿರೋ ಒಂದು ದೆಯ್ಯ ಹೇಳ್ತು. ಪೊದ್ದಿ ಅಷ್ಟು ಕ್ರಿಮಿನಲ್ಲು ಬೇರೆ ಯಾರೂ ಇಲ್ಲ. ಪೊದ್ದಿ ಏನು ಬೇಕಾದರೂ ಮಾಡ್ತಾಳೆ ಅಂತ ಹೇಳಿದ್ರು. ಅದಕ್ಕೆ ಅಲ್ವಾ ನಾನು ನಿನ್ನಿಂದೆ ಬಿದ್ದಿರೋದು. ನನಗೆ ಗೊತ್ತು ನೀನು ಏನು ಬೇಕಾದರೂ ಮಾಡ್ತೀಯ ಅಂತ. ನೀನು ಚಾಲಕಿತನ ನಾನು ನೋಡ್ಬಿಟ್ಟಿದ್ದೀನಿ. ನೀನು ಎಷ್ಟು ಜನಕ್ಕೆ ಮುಗಿಸಿದ್ಯಾ ಅಂತ ನಾನು ನೋಡಿದ್ದೀನಿ. ಅದಕ್ಕೆ ಈ ಕೆಲಸ ನಿನ್ನಿಂದಲೇ ಸಾಧ್ಯ ಅಂತ ನನಗೆ ಸಂದ ಗೊತ್ತು. ಅದಕ್ಕೆ ನಿನ್ನ ಜೊತೆ ಬಂದಿರೋದು ನಾನು. ಅಯ್ಯೋ ಪಾರಿ, ನನ್ನ ಕತೆ ಏನ್ಲೇ. ದೆಯ್ಯಗಳೆಲ್ಲ ಪದ್ದಿ ಅನ್ನಂಗೆ ಆಗೋಗ್ಬಿಟ್ಟು. ಇಷ್ಟು ದಿನ ಮನುಷ್ಯರು ಮಾತ್ರ ಅನ್ನೋರು, ಈಗ ದೆಯ್ಯಗಳಿಗೂ ನಾನೇ ಬೇಕಲ್ಲೇ. ನನ್ನ ಕತೆ ಮುಗೀತು. ನಡಿ ಪಾರಿ. ಲೇ ಬಿರ್ಬಿರ್ನ ಸೊಪ್ಪು ಕಿತ್ಕೊಂಡು ಹೊಂಟೋಗಣ. ಪದ್ದು ಸೊಪ್ಪು ನಾನು ಕಿತ್ಕೊಬತ್ತೀನಿ. ನೀನೇನು ಟೆನ್ಷನ್ ತಗೋಬೇಡ. ಆರಾಮಾಗಿ ಮಂತಕ್ಕೆ ಹೋಗಿ ಪದ್ದು, ಆರಾಮಾಗಿ ಮಂತಕ್ಕೆ ಹೋಗು. ನಿಂಗೆ ಸೊಪ್ಪು ಗಿಪ್ಪು ಎಲ್ಲ ಕಿತ್ಕೊಂಬಂದು ನಾನೇ ಕೊಡ್ತೀನಿ. ಆ ಅಣಬೆ ಮಾಡ್ಕೊಂಡು ತಿನ್ನು. ಅಷ್ಟಾಗಿ ಸೊಪ್ಪು ತಂದ್ಬಿಟ್ಟು ಕೊಟ್ಬಿಡ್ತೀನಿ. ನೀನೇನು ಚಿಂತೆ ಮಾಡಬೇಡ. ಅಮ್ಮ ತಾಯಿ, ನೀನು ನನಗೆ ಸೊಪ್ಪು ಕಿತ್ಕೊಂಬಂದು ಕೊಡೋದು ಬೇಡ. ನಾನು ನಿನಗೆ ಸಾವುಕತ್ತಿನ ಸಾಯಿಸ್ಬಿಟ್ಟು ಕೊಡೋದು ಬೇಡ. ನನಗೇನೂ ಬೇಡ. ಈ ಡೀಲೇ ಬೇಡ. ಗಾಳಿ ಆಂಜನೇಯ ಸಮೇತ ಹೋಗ್ಬಿಟ್ಟು ಒಂಥರ ಕುಸ್ಕೊಂಡ್ಬಂದ್ಬಿಡ್ತೀನಿ. ನೀನು ನನ್ನ ಕಣ್ಣಿಗೆ ಕಾಣಿಸ್ಕೊಬೇಡ. ಇಲ್ಲಿಂದ ಹೊಂಟೋಗ್ಬಿಡು. ಹಂಗನ್ಬೇಡ ಪದ್ದು, ಹಂಗನ್ಬೇಡ. ನೀನು ಸಹಾಯ ಮಾಡಲಿಲ್ಲ ಅಂದರೆ ನಂಗೆ ಇನ್ಯಾರೂ ಸಹಾಯ ಮಾಡೋಕ್ಕಿಲ್ಲ. ಅಪ್ಪ ಪಾರಕ್ಕ ಮಾಡ್ತದೆ, ಪಾರಕ್ ಕುಂತಾಗ ಮಾಡಿಸ್ಕ. ಮನಿಯಾಳಿ. ಇಲ್ಲ ಪದ್ದು, ಅವಳ ಕೈಲೂ ಆಗಕ್ಕಿಲ್ಲ. ನೀನೇ ಮಾಡ್ಬೇಕು ನನಗೆ. ಲೇ ಪಾರಿ, ಇಲ್ಲಿಂದ ಕಳಿಸ್ಕಳೆ. ಇಲ್ಲ ಅಂದ್ರೆ ಅಷ್ಟೇ ನನ್ನ ಕತೆ ಮುಗಿತದೆ. ನಡಿ, ಓಡ್ ನಡಿಯೇ. ಪದ್ದು